ಹಲೋ ಗಾಯ್ಸ್, ಇವತ್ತು ನಾನು ಚಿಕನ್ ಟಿಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಟಿಕ್ಕಕ್ಕೆ ಇಲ್ಲಿ ನಾನು 2 kg ಬಾಯ್ಲರ್ ಚಿಕನ್ನ ಸ್ಕಿನ್ ಔಟ್ ಮಾಡಿ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ನೀರೆಲ್ಲ ಸೋಸಿಬಿಟ್ಟು ಇಟ್ಕೊಳ್ಳಿ. ಇವಾಗ ಒಂದು ಬೌಲಲ್ಲಿ ಚಿಕನ್ ಟಿಕ್ಕ ಮಸಾಲ ಹಾಕ್ತಾಯಿದ್ದೀನಿ, ಒಂದು 100 ಗ್ರಾಮ್ ಹಾಕುವಷ್ಟು. ಅಂದರೆ ಎಲ್ಲ ಶಾಪಲ್ಲೆಲ್ಲ ನಿಮಗೆ ಸಿಗುತ್ತೆ, ಚಿಕನ್ ಟಿಕ್ಕ ಮಸಾಲ ಅಂತ ಕೇಳಿದರೆ ಕೊಡ್ತಾರೆ. ಅದಕ್ಕೆ ಮೊಸರು ಹಾಕ್ಕೊಳ್ಳಿ, ಒಂದು 3ರಿಂದ 4 ಚಮಚ ಆಗುವಷ್ಟು ಮೊಸರು ಹಾಕ್ಕೊಳ್ಳಿ. ಮತ್ತು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಅಂದರೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಶಿನ ಪೌಡರ್ ಒಂದು ಚಮಚ ಆಗುವಷ್ಟು. ಬೇರೆದೆಲ್ಲ ನಿಮಗೆ ಆ ಪುಡಿಯಲ್ಲೇ ಇರುತ್ತೆ, ಟಿಕ್ಕ ಮಸಾಲ ಪೌಡ್ರಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕಿ. ಇದೇನಕ್ಕಂದರೆ ಅಂಟಿಗೋಸ್ಕರ, ಚಿಕನ್ ನೀಟಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಯಾವುದಾದ್ರೂ ಬಿಸಿ ಮಾಡಿರುವಂಥದ್ದು ಎಣ್ಣೆ, ಒಂದು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 2 ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದರೆ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಹಾಕಿದ ಮೇಲೆ ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಾವು ಚಿಕನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸರಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇವಾಗ ಫೈನಲ್ ಇದಕ್ಕೆ ಕಸ್ತೂರಿ ಮೇಥಿನ ಕ್ರಷ್ ಮಾಡಿಬಿಟ್ಟು ಹಾಕಬೇಕು. ಇದು ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸಾರಿ. ಇದೊಂದು 2 hours ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಇಡಬೇಕು. ಇವಾಗ ನಮ್ಮದು ಇದು ರೆಡಿ ಇದೆ. ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ಹೊರಗಡೆ ನಾವು ಇವಾಗ ಟಿಕ್ಕಕ್ಕೆ ಬೇಕಾಗುವ ಗೆಂಡನ ಮಾಡ್ತಾ ಇದ್ದೀವಿ. ಇಲ್ಲಿ ತೆಂಗಿನಕಾಯ್ದು ಗೊರಟೆ ಇದೆ ಅಲ್ಲ, ಅದನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದರದ್ದು ಕೆಂಡ ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಸ್ವಲ್ಪ ಇದ್ದಿಲನ್ನು ಕೂಡ ಸಹ ತಗೊಂಡು ಬಂದಿದ್ದೀವಿ ಔಟ್ಸೈಡಿಂದ, ಅಂಗಡಿಯಿಂದ. ಇವಾಗ ನೋಡಿ, ಇದು ಕೆಂಡ ಆಗ್ತಾಯಿದೆ. ಕೆಂಡ ಆದಮೇಲೆ ಇಲ್ಲಿ ನಾವು ಇವಾಗ ಮೆಷಲ್ಲಿ ಟಿಕ್ಕನ ಒಂದೊಂದೇ ಜೋಡಿಸಿಡ್ತಾ ಇದ್ದೀವಿ ಲೈನಲ್ಲಿ. ಇವಾಗ ಇದು ಜೋಡ್ಸೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಬಟರ್ ಹಚ್ಕೊಳ್ಳಿ, ಅಂದರೆ ಇದು ಅಂಟ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಮೆಶ್ಶಿಗೆ. ಇದು ಎಲ್ಲ ಫಿನಿಶ್ ಆದಮೇಲೆ ಇವಾಗ ಇದರ ಮೇಲೇನು ಕೂಡ ನಾವು ಬ್ರಷಲ್ಲಿ ಬಟರನ್ನು ಹಾಕಬೇಕು, 2 ಸೈಡ್ ಹಾಕಿದರೆ ನಿಮಗೆ ಅದು ಟೇಸ್ಟೂ ಚೆನ್ನಾಗಿರುತ್ತೆ. ಮತ್ತು ತಿನ್ನೋಕ್ಕೊಂಥರ ಜ್ಯೂಸಿಯಾಗೇ ಇರುತ್ತೆ. ಇವಾಗ ನಮ್ಮದು ಇಲ್ಲಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ನಾವು ಬೇಯಿಸ್ತಾ ಇದ್ದೀವಿ. ಇದು ನಿಮಗೆ ಆದಷ್ಟು ಬೇಗ, ಅಂದರೆ ಕೆಂಡ ಚೆನ್ನಾಗಿದ್ದರೆ ಅರೌಂಡ್ 10-15 ಮಿನಿಟ್ಸಲ್ಲಿ ಇದು ಬೇಯುತ್ತೆ ನಿಮಗೆ. ಇವಾಗ ನೋಡಿ 2 ಕಡೆಯೂ ಫಿನಿಶ್ ಆಗಿದೆ. ಇವಾಗ ನಾವು ಇದನ್ನು ತಗೊಂಡು ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀವಿ. ಟೇಸ್ಟು ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.